ಭಕ್ತರಿಗೆ ನನ್ನ ನಮಸ್ಕಾರಗಳು. ಈಗ ಇವತ್ತು ದಿನಾಂಕ 9 ಜನವರಿ 2026 ನನ್ನ ಮತ್ತು ನನ್ನ ತಾಯಿ ಮೇಲೆ ಹಲ್ಲೆ ಮಾಡಲಾಗಿದೆ. ಪ್ರಾಣಾಂತಿಕ ಹಲ್ಲೆ ಮಾಡಿದ್ರು. ಅದರ ಬಗ್ಗೆ ವಿವರಣೆಯನ್ನು ಕೊಡ್ಕೊಂಡು ಹೋಗ್ತೀನಿ. ಕಳೆದ 2-3 ವರ್ಷದ ಹಿಂದಲಿಂದ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಸಮಾಜದ ಹೆಣ್ಮಕ್ಳು ಈ ಪಾಶ್ಚಿಮಾತ್ಯದ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಈ ವಿಡಿಯೋಸ್ಗಳನ್ನು ಮಾಡ್ತಾಯಿದ್ರು. ಅವನ್ನೆಲ್ಲ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಮಾಡೋದು ನೋಡಿ ಭಾಳ ಮಂದಿನೂ ಅದ್ರಾಗ ಮಾಡಕತ್ತಿದ್ರು. ಬರ್ತಾ ಅವ್ರು ಇನ್ನೊಂದು ಸ್ವಲ್ಪ ಶಾರ್ಟ್ ಹಾಕ್ಕೊಂತ ಬಂತು ಅರಿವಿಗಳು. ಅದ್ರ ಬಗ್ಗೆ ನಮ್ಮ ನಮ್ಮ ಸಂಸ್ಕೃತಿ ಬೆಳ್ತಾ ಇದೆಯಲ್ಲ ಅಂತೇಳಿ ಕೆಲವರು ಈ ನಮ್ಮ ಸಂಸ್ಕೃತಿ ಧರ್ಮನ ಉಳಿದಿದ್ದಾಗಿ ಕೆಲವು ಗ್ರೂಪ್ಗಳಿದೆ ನಮ್ಮ ಸಮಾಜದ. ಅದರಲ್ಲಿ ಮಾತು ಸ್ಟಾರ್ಟ್ ಆಯಿತು, ಹಿಂಗೆಲ್ಲ ಇದನ್ನು ಮಾಡಬಾರ್ದು ಅಂತೇಳಿ. ಕೆಲವು ಗ್ರೂಪ್ಗಳಲ್ಲಿ ವಿಷಯಗಳನ್ನು ಚರ್ಚೆ ಆಗುವ ಸಲಹೆಗಳನ್ನು ಜನರು ಹಾಕಲಾಗುತ್ತಿದೆ. ಅದರ ಹಾಗೆ ನಾನು ಕೂಡ ನನ್ನ ಗ್ರೂಪ್ನಲ್ಲಿ ಇದರ ಚರ್ಚೆಯಲ್ಲಿ ಭಾಗವಹಿಸಿದೆ. ಹಲವಾರು ಜನರು ಕೆಲವೊಂದು ಹೆಣ್ಣು ಮಕ್ಕಳ 200-600 ವಿಡಿಯೋಸ್ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಅದರಿಂದ ಹಣ ಪಡೆಯಲು ಹೆಚ್ಚು ಜನ ವಿಡಿಯೋ ನೋಡಲಿ ಎಂದು ಅತಿ ಕಡಿಮೆ ಬಟ್ಟೆಗಳನ್ನು ಹಾಕಿ ವಿಡಿಯೋ ಶೇರ್ ಮಾಡಲು ಆರಂಭಿಸಿದರು. ಇದರಿಂದ ಭಾಳ ಮಂದಿಗೆ ಬೇರೆಯವರು ಕೂಡ ಇದರಂಗ ನಾವು ಮಾಡೋಣ ಅಂತೇಳಿ ಬೇರೆ ಹುಡುಗಿಯರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವರೆಲ್ಲ ಮ್ಯಾರಿಡ್ ಇದ್ದಿದ್ರು ಕೂಡ ಇದರಾಗಿದ್ದರು. ಅದರಂಗ ಇದರ ಬಗ್ಗೆ ಒಂದು ಚರ್ಚೆ ಕೂಡ ಸ್ಟಾರ್ಟ್ ಆಯಿತು. ಇದೆಲ್ಲ ಬಂದ್ ಹಾಕಬೇಕು, ಈ ಹಾಕೋದನ್ನು ಬಹಿರಂಗವಾಗಿ ನಿಂದ್ರಿಸ್ಬೇಕು ಅಂತೇಳಿ ಕೆಲವು ಹೆಸರುಗಳನ್ನು ಕೂಡ ಪ್ರಸ್ತಾಪ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೂಪ್ನಲ್ಲಿ. ಇದೋ ಒಂದು ಸುವರ್ಣ ಅವಕಾಶ ಸಿಕ್ತವಾ, ನೆಲ ಕಟೋಟಿ ಮೇಲೆ ಒಂದು ಕೈ ತೊಗೊಂಡು ಬಿಡೋಣ ಅಂತೇಳಿ ನಮ್ಮ SSK ಸಮಾಜದ ಪಂಚ ಕಮಿಟಿ ಗದಗಿಂದು ಅವರೆಲ್ಲ ಪದಾಧಿಕಾರಿಗಳು, ಅಧಿಕಾರಿಗಳು, ಅಧ್ಯಕ್ಷರು, ಆಮೇಲೆ ತರುಣ ಸಂಘ, ಮಹಿಳಾ ಮಂಡಲ ಇವರೆಲ್ಲರೂ ಸೇರಿ ಈ ಇನ್ಸ್ಟಾಗ್ರಾಮ್ದಲ್ಲಿ ಏನು ವಿಡಿಯೋ ಹಾಕಾಕತ್ತಿದ್ರಲ್ಲ ಹುಡುಗಿಯರು, ಅವ್ರ ಸಂಪರ್ಕವನ್ನು ಪಡೆದು ಅವರಿಗೆಲ್ಲ ಕಾನೂನಾತ್ಮಕ ಯಾವುದೇ ನಿಮ್ಮ ಮೇಲೆ ತನಿಖೆ ಆಗದಂತೆ ಅವರಿಗೆ ಭರವಸೆ ನೀಡಿ ಪ್ರೋತ್ಸಾಹಿಸಿ ಅವರು ಗದಗಿಗೆ ಬರುವ ಆಮಂತ್ರಣ ನೀಡಲಾಯಿತು. ಅದರ ಸಲುವಾಗಿ ಇವ್ರು ಏನು ಮಾಡಿದ್ರು ಅಂದ್ರೆ 8ನೇ ತಾರೀಕಿಗೆ NR ಕಟೋಟೆ ಅನ್ನೋರು ಫೇಸ್ಬುಕ್ನಲ್ಲಿ ಒಂದು ಫೋಟೋ, ನನ್ನ ಫೋಟೋಗೆ ಒಂದು ಚಪ್ಪಲಿ ಹಾರ ಹಾಕಿ ಅದನ್ನು ಎಲ್ಲರೂ ನಿಮ್ಮ ಸ್ಟೇಟಸ್ನಲ್ಲಿ ಇಟ್ಕೊಡ್ರಿ ಅಂತ ರಿಕ್ವೆಸ್ಟನ್ನು ಕಳಿಸಿದ್ರು. ಅದು ನಮಗೂ ಕೂಡ ಬಂತು. 8ನೇ ತಾರೀಕಿಗೆ ಒಂದು ಮೀಟಿಂಗ್ ಮಾಡಿದ್ರು ಇಲ್ಲಿ. ಇಲ್ಲ, ನಾಳೆ ಬೆಳಿಗ್ಗೆ ಆಕಿಗೆ ಮನೆಗೆ ಹೋಗಿ ಆಕಿಗೆ ಏನು ಮಾಡೋಣ, ಹೀಗಾಗಿ ಎಲ್ಲರೂ ಬರ್ರಿ ಅಂತೇಳಿ ಕೆಲವು ಆಡಿಯೋಗಳ ಮೂಲಕ ಕೂಡ ಜನರನ್ನು ಬರ್ರಿ ಅಂತ ಹೇಳಕ್ಕೆ ಚಾಲು ಮಾಡಿದ್ರು. ಇದರಲ್ಲಿ ರೇಣುಕಾಬಾಯಿ ಕಲಬುರ್ಗಿ, ಆಮೇಲೆ ಈಕಿ ಅಂಬಿಕಾ ಮಿತ್ರಾಣಿ ಅನ್ನಕಿ ಹುಬ್ಳಿ ಹುಡುಗಿ, ಇವರು ಆಡಿಯೋ ರೆಕಾರ್ಡಿಂಗ್ ಕೂಡ ಹಾಕಿ ಗ್ರೂಪ್ನಲ್ಲಿ ಬರ್ರಿ ಎಲ್ಲರೂ ಸೇರಿ ಅದಕ್ಕೆ ಸರಿಯಾದ ತಕ್ಕ ಶಿಕ್ಷೆ ಮಾಡೋಣ ಅಂತ ಒಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ಸರ್. 9/1/2026 ಒಂದು ಸಭೆ ಕರೆಯಲಾಗುವುದು ಎಂದು ಒಂದು ಜಾಹೀರಾತು ಪ್ರಕಟಿಸಿದರು. ಫೇಸ್ಬುಕ್ದಾಗ, ಅದು ವಾಟ್ಸಪ್ದಾಗಲೇ ಎಲ್ಲ ಕೂಡ ಶೇರ್ ಮಾಡಿದ್ರು. NR ಕಟೋಟೆ ಮಾಡಿದ್ದರು. ಬೆಳಿಗ್ಗೆ 9/1/2026 ಬೆಳಿಗ್ಗೆ 10 ಗಂಟೆಗೆ ಸುಮಾರಕ್ಕೆ ನಂಗೆ ಕೆಲವರಿಂದ ಕಾಲ್ ಬರಾಕತ್ತರು, ಮಿಸ್ ಕಾಲ್. ಆಮೇಲೆ ಕೆಲವು ಆಡಿಯೋಗಳ ಮೂಲಕ ಧಮಕಿ ಕೂಡ ಬಂದು, ಬಾ ನೀನು ಮಾರಿ ತೋರಿಸ್ಬಾ, ಇಲ್ಲಿ ಭಾಳ ತೋರಿಸವಾಗಿ ಮಾತಾಡ್ತೀನಿ, ನೀನು ಬಾ ಇಲ್ಲೇ ನಾವು ನೀನು ಪಜಿತ್ ಮಾಡೋಕ್ಕಿಲ್ಲ, ಅಂಬಾಗುಡಿಗೆ ಸೇರಿ ಎಲ್ಲರೂ ಬರ್ರಿ ಅಂತೇಳಿ. ನಮ್ಮ ತಮ್ಮ ಏನಂದ, ನೀವು ಹೋಗಕ್ಕೆ ಹೋಗ್ಬೇಡವ, ಮೊದಲು ಇಷ್ಟು ಮಂದಿ ಸೇರೋಣ ಏನು ಮಾಡ್ಕೊಂಡು ಗೊತ್ತಿಲ್ಲ, ಸುಮ್ಮನೆ ಮನೆಗೆ ಇದ್ದು ಬಿಡು ಅಂತ. ಮನೆಯಲ್ಲಿ ನಾನು ಮತ್ತು ನನ್ನ ತಾಯಿ ವಯೋವೃದ್ಧೆ 83 ವರ್ಷದವರು ಇಬ್ಬರು ಮಂದಿ ಇದ್ವಿ. ಇವ ಮತ್ತು ಇವಂತೂ ಅಂಗಡಿಗೆ ಹೋಗಿದ್ದ, ಇವನ ಹೆಂಡತಿ ತವ್ರ ಮನೆಗೆ ಹೋಗಿದ್ರು. ನಾವೇ ಇಬ್ಬರು ಮಂದಿ ಇದ್ವಿ. ಏನಿಲ್ಲ ಅಂದ್ರೆ ಒಂದು 10 ನಿಮಿಷದಾಗ ಒಂದು 150ರಿಂದ ಹಿಡಿದು ಒಂದು 200 ಜನ ಗಾಡಿ, ಟೂ ವೀಲರು, ಕಾರು ಎಲ್ಲನಿಂದ ಬರಕ್ಕೆ ಸ್ಟಾರ್ಟ್ ಆದ್ರೆ ಕೇಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆ ಮುಂದೆ. ಬಾರ್ಲಿ ನೀರಿ ಅದ್ರಾಗಿತ್ತಿ, ಹೊರಗೆ ಬಾ ನೀನು ನೋಡ್ತೀವಿ. ಮ್ಯಾಲೆ ಐತ್ರಿ ನನ್ನ ಮನೆ ಫಸ್ಟ್ ಫ್ಲೋರ್ದಾಗ, ಕೆಳಗೆ ನಂದು ಆಫೀಸ್ ಐತಿ. ಅದನ್ನು ಗೇಟ್ ಕೂಡ ನಮ್ಗೆ ಲಾಕ್ ಇರ್ತೈತಿ. ಮನ್ಯಾಗ ನಾವು ಒಬ್ಬರಿದ್ದಾಗ ಲಾಕ್ ಮಾಡ್ತೀವಿ ಅದನ್ನು. ಆ ಗೇಟಿಗೆ ಬಂದು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್. ಅವಾಗ ನಾನು ಏನು ಮಾಡಿದ್ದೆ ಅಂದ್ರೆ ಲೈವ್ ಫೇಸ್ಬುಕ್ ವಿಡಿಯೋ ಮಾಡ್ಬೇಕಂತ ತಲೆಗೆ ಬಂತು. ಅದನ್ನು ಲೈವ್ ಫೇಸ್ಬುಕ್ ವಿಡಿಯೋ ಮಾಡಿದೆ ನಾನು. ಮಾಡಿದಾಗೆಲ್ಲ ಅವಾಗ ಲೈವ್ ವಿಡಿಯೋದಲ್ಲಿ ಎಲ್ಲ ಬೈದಿದ್ದು, ಚೀರಾಡಿದ್ದು, ಒದರಾಡಿದ್ದು ಎಲ್ಲ ಐತಿ. ನನ್ನ ಗೇಟ್ ಮುರೋದು ಕೂಡ ಕಾಣಿಸುತ್ತೆ. ಅದರ CCTV ಎಲ್ಲ ಕಟ್ ಮಾಡಿ, ವೈರ್ ಕಟ್ ಮಾಡಿ
ಅವರೆಲ್ಲ ಒಳಗೆ ಪ್ರಯತ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅದು ಕೂಡ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಂದಿಗೆಲ್ಲ, ನೋಡ್ರಿ ಇಲ್ಲೇ ಮನೆ ಮೇಲೆ ಅಟ್ಯಾಕ್ ಮಾಡ್ಯಾರ, ನನಗೆ ಹೊಡ್ಯಾಕ ಈ ರೀತಿ ಒಂದ್ಕಾರ ಮಾತಾಡಕ್ ಬಂದಿದ್ದವರು ಗೇಟ್ ಮುರಿತಾರೆ ಏನ್ರಿ ಹೇಳ್ರಿ. ಈ ಮಾತಾಡೋ ಬರೋ ಪದ್ಧತಿ ಇದು 200 ಮಂದಿನ ಕರ್ಕೊಂಬಂದ್ಯಾರ ಇವರು. ಇದೇ ಗದಗ ಪಂಚ ಟ್ರಸ್ಟ್ ಕಮಿಟಿ ಅವರು ಇದು ಮಾಡೋದು ನೋಡ್ರಿ. ಎಷ್ಟು ಇವ್ರಿಗೆ ಇದು ಏನಪ್ಪ ಒಂದು ಬೇರೆಯವ್ರ ಬಗ್ಗೆ ಒಂದು ದಬ್ಬಾಳಿಕೆ ಮಾಡಿ ದೊಡ್ಡ ವೃತ್ತಿಯನ್ನು ಮಾಡಿದ್ದಾರೆ ನೋಡ್ರಿ, ದಾಳಿ ಮಾಡೋದನ್ನ. CCTV ಕೂಡ ತೆಗೆದು ಆಮೇಲೆ ನನ್ನ ಪಕ್ಕದ ಮನೆ, ನನ್ನ ತಮ್ಮನ ಮನೆ, ಅದು ಬಾಗ್ಲ ಬಂದಿತ್ತು. ವಿಶಾಲ್ ಕಬಡ್ಡಿ, ಗೋಪಾಲ್ ದಲ್ವಂಜನ, ಕಿಶನ್ ಲದ್ವಾ, ಹುಬ್ಬಳ್ಳಿದವ ಇವರು ಒಂದು 4-5 ಮಂದಿ ಗಂಡ್ಮಕ್ಳು ಸೇರಿ ಗೇಟ್ ಚಾವಿ ಮುರಿದು ಒಳಗೆ ಬಂದು ಇವನ ಮನೆ ಗೇಟ್ ಮುರಿಯಾಕತ್ತಿದ್ರು. ಮನೆಗೆ ಬಾಗ್ಲ ಮುರಿದು ಒಳಗೆ ಹೋಗ್ಯಾರ. ನಂಗೆ ಗೊತ್ತಿಲ್ಲ, ನನ್ನ ಮನೆ ಬಾಗ್ಲ ಮುರಿಯಾಕತ್ತಿದ್ರಿ ಅವರು. 8-10 ಮಂದಿ ಹೊಡ್ಯಾಕತ್ತಿದ್ರು ಜೋರಾಗಿ. ಆಮೇಲೆ ಮನೆಗೆ ಎಲ್ಲ ಕಿಟಕಿ ಗ್ಲಾಸ್ ಹೊಡಿದ್ರು, ಎಲ್ಲ ಕಿಟಕಿ ಗ್ಲಾಸ್ ಹೊಡಿದ್ರು ನಂದು. ಅದು ಎಲ್ಲ ನೀವು ಅದು ಲೈವ್ ಏನು ಮಾಡೀನಿ ಅದ್ರ ಕೇಳಿಸ್ತಿತ್ತು ನಿಮ್ಗೆ. ಇಲ್ಲ ಸರ್. ಆಮೇಲೆ ಏನಾಯ್ತಂದ್ರೆ ಬಾಗಿಲು ಮುರಿಯಾಕ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅಷ್ಟೋದಾಗ ಇವ ವಿಶಾಲ್ ಕಬಡ್ಡಿ ಅನ್ನವ ಮ್ಯಾಲೆ ಹತ್ತಿ ಬಂದಿರವ ಗ್ಯಾಲ್ರಿಲಿ ತನ್ನ ತಮ್ಮನ ಮನೆ ಇದೆ. ಬಾಗ್ಲ ಮುರಿದು ಒಳಗ್ಲಿಂದ ಮ್ಯಾಲೆ ಹತ್ತಿ ಅವನ ಗ್ಯಾಲ್ರಿಲಿಂದ ನನ್ನ ಗ್ಯಾಲ್ರಿಗೆ ಒಂದು ಗಾಡಿ ಇದೆ. ಆ ಗಾಡಿನ ಕ್ರಾಸ್ ಮಾಡಿ ನನ್ನ ಮನೆ ಒಳಗೆ ಪ್ರವೇಶ ಮಾಡಕ್ಕೆ ಹೊಂಟ್ರಿ ಅವ. ತಳಗೆ ಹಿಡಿದು ಪಾಟ್ರಾಣಿ ಹಿಡಿದು ಬಾಗ್ಲ ತೆಗಿಯಾಕ ನಾ ರಿಕ್ವೆಸ್ಟ್ ಮಾಡ್ಕೊಂಡೆ, ಅಣ್ಣಾರ ಬಾಗ್ಲ ತೆಗಿಬೇಡ್ರಿ, ಭಾಳ ಮಂದಿ ಬಂದಾರ, ನಂಗೆ ಮಾತಾಡೋಕೆ ಆಗೋದಿಲ್ಲ, ಹೊಡೆಯೋದು ಮಾಡಿದ್ರೆ ನಂಗೆ ಹಾನಿ ಆಗುತ್ತೆ. ತಡಿ ನಿಂಗೆ ಎಲ್ಲ ಕೂಡಿ ನಾವು ಹೊಡ್ಯಾಕ ಬಂದೀವಿ, ಬಿಡೋದಿಲ್ಲ ಅಂತೇಳಿ ಒಳಗಿನಿಂದ ಹೋಗಿ ಬಾಗ್ಲ ತೆಗೆದು ಬಿಟ್ರಿ ಅವ. ಅವಾಗ ಏನಿಲ್ಲ ಅಂದ್ರೆ ಒಂದು 40-45 ಹೆಣ್ಮಕ್ಳು ಗಂಡ್ಮಕ್ಳು ಹುರ್ರಂತ ಮ್ಯಾಲೆ ಪಟ್ಟಣ ಮ್ಯಾಲೆ ಬರಾಕತ್ತಾರೆ. ಅಲ್ಲಿಂದ ಓಡ್ಕೊಂಡು ಹೋಗಿ ನಮ್ಮ ತಾಯಿಯಲ್ಲಿ ಕುಂತಿದ್ರಲ್ಲ, ದೇವ್ರ ಜಗಳ ಐತೆ ಒಂದು ಸಣ್ಣ ಒಂದು ಟೇಬಲ್, ಅಲ್ಲಿ ಬಾಬಾರ ಪಾದಕ್ಕೆ ನಮಸ್ಕಾರ ಮಾಡಿ ಇನ್ಮೇಲೆ ನೀನು ಉಳಿಸ್ಬೇಕು ನನಗೆ ಅಂತೇಳಿ ನಾನು ಲೈವ್ ಮಾಡಿಲ್ಲ. ನಾನು ವಿಡಿಯೋ ಮಾಡಿದ್ದೆ ಅವಾಗ ನನ್ನ ಮೊಬೈಲ್ ಒಳಗೆ. ಅದನ್ನು ಹಿಡ್ಕೊಂಡು ಕುಂತೆ. ಬಂದರು ಒಬ್ಬೊಬ್ಬರಾಗಿ ಬರಾಕತ್ತು. ಮೊದಲು ಶ್ರೇಯಾ ಕಟ್ವಾಡಿ ಬಂದರು, ಅಂಬಿಕಾ ಮಿತ್ರಾಣಿ ಬಂದರು, ಇವರೆಲ್ಲ ಹೆಣ್ಮಕ್ಳು ಬರಾಕತ್ತು. ಆಮೇಲೆ ರೇಣುಕಾ ಹಬೀಬಾ ಇವರೆಲ್ಲ ಈ ಕಡೆ ಅಂಬಿಕಾ ಮಿತ್ರಾಣಿ ಇವರೆಲ್ಲ ಬಂದರು. ಬರೀವಾ ಕೂತ್ಕೊಡ್ರಿ ಎಲ್ಲರೂ ಮಾತಾಡೋಣ ಅಂದೇನ. ಫಸ್ಟ್ ಮಾತು ಇದ ಅಂದಿದ್ದು. ಅಲ್ಲಿ ಓದಂಗೆ ಮಾಡಿದ್ದು ಬಂದು ನಂಗೆ ಹೊಡೆಯೋದು, ಕೂದಲ ಎಳೆಯೋದು, ದಬಾ ಹೊಡೆದು ನನ್ನ ಕೈಯಾಗಿ ಇದನ್ನು ಕಟ್ಕೊಂಡು ಮೊಬೈಲ್ ಕಚ್ಕೊಂಡು ಹ್ಯಾಂಗೆ ಹೊಡಿದ್ರ ಅಂತ ದಿಕ್ಕನ್ನ ಯಾರು ಏನು ಮಾಡಕತ್ರ ಗೊತ್ತಿಲ್ಲ. ಕೈಯೆಲ್ಲ ಹಿಂಡೋದು, ಆಮೇಲೆ ನನಗೆಲ್ಲ ಈ ತೋಳುಗಳಿಂದೆಲ್ಲ ಹಿಂಡೋದು, ತಲೆಗೆಲ್ಲ ಹೊಡೆಯೋದು. ವಿಶಾಲ್ ಕಬಡ್ಡಿ ಅಂತೂ ಕಟ್ಟಿಗೆ ತೊಗೊಂಡು ಜೋರ್ಲಿಂದ ಯಾರೂ ಕೈಲಿಂದ ಪ್ರಾರಂಭ ಮಾಡಕತ್ತಿದ್ದ ತಲೆ ಮೇಲೆ ಅವ್ರು ನಂಗೆ ಹಿಡ್ದಾಗ. ಎಲ್ಲರೂ ಏನು ಬಂದಿದ್ದು ಯಾವ ರೀತಿ ಹೊಡೆಯೋದು, ಯಾವ ರೀತಿ ಒಂದು ಹಾನಿ ಮಾಡ್ಬೋದು, ಜೀವಕ್ಕೆ ಧಕ್ಕೆ ಮಾಡೋ ಪ್ರಯತ್ನ ಮಾಡಿದ್ರು. ಮಾಡಬೇಕಾದ್ರೆ ಅಂತರಾತ್ಮ ಒಳಗೊಂದು ಪ್ರೇರಣೆ ಬಂತಿಲ್ಲ. ಹೋಗಿ ನಿಮ್ಮ ತಾಯಿಗೆ ಹೋಗಿ ಹಿಡ್ಕೊಂಡು ಇಲ್ಲ ಅಂದ್ರೆ ನಿಮ್ಗೆ ಜೀವ ಸೈತಿ ಬಿಡೋದಿಲ್ಲ ಅಂತೇಳಿ. ನಮ್ಮ ತಾಯಿ ಬೆಡ್ ರಿಟರ್ನ್ ಸರ್ ಹೇಳಕ್ಕೆ ಬರೋದಿಲ್ಲ ಅವ್ರಿಗೆ. ಅವ್ರು ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡು ಕುಂತೆ, ಕೈನ ಹಿಡ್ಕೊಂಡು ಕುಂತ್ಕೊಂಡೆ. ಆ ವಿಶಾಲ್ ಕಬಡ್ಡಿ ಕರೀಲಿಕ್ಕೆ ಅಂಬಿಕಾ ಮಿತ್ರಾಣಿ ತೆಗಿಯಾಕಿ ಹಿಡಿಯಕಿಗೆ ಹಿಡಿದು ಆಕಿನ ಕಾಲು ಹಿಡಿದು ಗ್ಯಾಲರಿಲಿಂದ ಒಗಿದ್ಬಿಡೋಣ, ಈಗ ಸತ್ತು ಹೋದ್ರೆ ಈ ಚಿಂತೆ ನಾವು ಬಿಟ್ಬಿಡ್ತೈತಿ, ನಮಗೆಲ್ಲ ಭಾಳ ತೊಂದರೆ ಆಗತ್ತೈತಿ ಇಲ್ಲಿಂದ ಅಂತೇಳಿ ಅವ್ನು ಕರೀಲಿಕ್ಕೆ ಕರೀದ್ಕೊಂಡೆ. ಅವ ನನ್ನ ಕಾಲು ಎಳಕ್ಕೆ ಎಳಿದವದ, ಅಕ್ಕಿನೂ ಹೇಳಕತ್ತಿದ್ದು, ನನ್ನ ಕೈನೂ ಹೇಳಿದ, ನಮ್ಮ ತಾಯಿನೂ ಬಂದ್ಬಿಟ್ರ ಅದ್ರ ಜೊತೆ. ಅವಾಗ ಏನು ಮಾಡಿದ್ರಿ, ಈಗ ಮುದುಕಿ ಬಿದ್ದುಬಿಟ್ರೆ ಮತ್ತೆ ಏನು ಆಗ್ಬಿಟ್ರೆ ಏನಾದ್ರು ಆ ಪ್ಲ್ಯಾನ್ ಅಲ್ಲಿಗೆ ಡ್ರಾಪ್ ಮಾಡಿ ಆಕೆ ಏನು ಮಾಡಿದ್ಲು, ಮಂಚದ ಮೇಲೆ ಹತ್ತಿ ನನ್ನ ಕಾಲು ತೊಳಿದ್ರು. ಆಕೆ ಆಕ್ಸಿಡೆಂಟ್ ಆಗಿದ್ದು, ಕಾಲು ತುಳಿದ್ರು. ಕಾಲು ತುಳಿಬೇಡ, ನಂಗೆ ಭಾಳ ಕಾಲು ನೋವಾಕತಿ ಅಂತಂದ್ರು ಬಿಡಲಿಲ್ಲಕ್ಕೆ. ಆಮೇಲೆ ನಮ್ಮ ಕೈನ ನನ್ನ ಜುಟ್ಟ ನಿನ್ನ ಕೈ ಸುತ್ತಿ ನಡಿ ನಿಮ್ಗೆ ಎಳ್ಕೊಂಡು ಹೋಗ್ತೀನಿ ಕೆಳಗೆ. ಅಲ್ಲೇ ಬಾಂಗ್ಲಾದೇಶದ ದೀಪುವ ಯಾವ ರೀತಿ ಎಳಿದು ಮಾಡಕತ್ತಿದ್ರಲ್ಲ, ಸುಟ್ರಲ್ಲ, ಅದ್ರಂಗೆ ನಿಮ್ಗೆ ಸುಡಕ್ಕೆ ನಾವು ಬಂದೀವಿ, ನಡಿ ನೀ ಕೆಳಗೆ ಚಿಟಿಕೆ ಹೊಡಿದು ಹೇಳಕತ್ತಿದ್ರೆ. ಅವಾಗ ಕೆಲವರು ಹೆಣ್ಮಕ್ಳನ್ನ ಒಂದು ಅಲ್ಬಿ ಕೂಡ ಬಿಚ್ಚಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು ಅಲ್ಲೇನು ಬಿಚ್ಚಿದ್ದು ಇಲ್ಲೇ ಬಿಚ್ಚಿಬಿಡೋಣಕ್ಕೆ ಈಗ ಬರೀ ಬತ್ತಲ ಮಾಡಿ ಕರ್ಕೊಂಡು ಹೋಗೋಣ ಅಂತೇಳಿ ಮಾಡಕತ್ತಾರೆ. ಇದು ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸು ನಡೆದೈತ್ರಿ ಇದು ಡ್ರಾಮಾ. ಆಮೇಲೆ ನಮ್ಮ ಸಮಾಜದ ಪಂಚ ಟ್ರಸ್ಟ್ ಕಮಿಟಿ ಎಲ್ಲ ಗಂಡ್ಮಕ್ಳು ಮೇಲೆ ಕೈ ಕಟ್ಕೊಂಡು ಆರಾಮ್ ವಿಡಿಯೋ ಮಾಡ್ಕೊಂಡು ನಿಂತಿದ್ರು, ಸಾಕ್ಷಿ ಆಗಿ ಆ ರೀತಿ ನಿಂತಿದ್ರು. ಆಮೇಲೆ ಆಕೆ ಒಂದು ಸ್ಪ್ರೇಯರ್ ತೆಗಿದ, ಅದು ಹೇರ್ ಡ್ರೈ ಸ್ಪ್ರೇಯರ್ ಸರ್, ಅದು ಲೋರಿಯಲ್ ಅಂತೇಳಿ ಬ್ಲ್ಯಾಕ್ ಹೆಡ್. ಅದರಾಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೈತಿ, ಇದು ಕಣ್ಣಿಗೆ ಉಪಯೋಗ ಮಾಡಬಾರ್ದು, ಕಣ್ಣು ಹೋಗ್ತಾವಂತ. ಅದನ್ನ ಡೈರೆಕ್ಟ್ ನನ್ನ ಕಣ್ಣು ನೋಡಿ ಈ ರೀತಿ ಸ್ಪ್ರೇ ಮಾಡಿಲ್ಲ ನನಗೆ. ಜೋರಾಗಿ ಸ್ಪ್ರೇ ಮಾಡೋಕ್ಕಾದ್ರೆ ನಾನು ಸ್ವೆಟರ್ ಹಾಕೊಂಡಿದ್ದೆ, ಇದು ತೋಳಿ ಇಲ್ಲಿ ತನಕ ಆಯ್ತದ. ನಾನು ಹಿಂಗೆ ಕೈ ನಾನು ಪ್ರೊಟೆಕ್ಟ್ ಮಾಡಿದೆ, ಕಣ್ಣಿಗೆ ಏನೋ ಸ್ಪ್ರೇ ಮಾಡೋಕತ್ತಾಳಿಕೆ ಅಂತೇಳಿ. ಅದೇನಾಯ್ತು, ನನಗೆಲ್ಲ ಹಣಿಗೆಲ್ಲ ಬಡಿತು.
ನನ್ನ ಸ್ವೆಟ್ರಿಗೆಲ್ಲ ಹೊಡಿತು. ನನ್ನ ಕಣ್ಣಿಗೆ ಹೋಗಲಿಲ್ಲ ದೇವ್ರ ದಯೆಯಿಂದ. ಅದು ಆಗೋ ತಡೆಗೆ ಎಲ್ಲರೂ ಬೈಯೋದು, ಚೀರಾಡೋದು. ಆಮೇಲೆ ಶ್ರೇಯಾ ಕಟ್ಬಿಟ್ಟೆ ಅನ್ನಕ್ಕೆ ಇಲ್ಲೇ ಗದಗದಕ್ಕೆ ಆಕಿ ಅವ್ರದ್ದು ಹೋಟೆಲ್ ಇದೆ ಆಕಿನ ಗಂಡನ ಆನಂದ ಕಟ್ಬಿಟ್ಟೆ ಅಂತೇಳಿ. ಆಕೆ ಏನಂದು ನಮ್ಮ ಮಮ್ಮಿಗೆ ರಂಡಿ ಬೋಚಡಿ ನಿನ್ನ ಮಗಳಿಗಿಲ್ಲ ಕಳಿಸಿ ನೀನು ಅಂತೇಳಿ ನಮ್ಮ ಅವ್ವನಿಗೆ ಕಾಲಿನಿಂದ ಎದಿಗೆ ಓದ್ಲಕ್ಕಿ 83 ವರ್ಷದ ಹೆಣ್ಮಗಳಿಗೆ ಒದಿದ್ದು ಕಾಲಿನಿಂದ ಜಗ ಚೀರಾಡಿದ್ದು. ಆಮೇಲೆ ಈಕಿ ದೀಪಾ ದಲ್ಬಂಜನ, ಆಮೇಲೆ ಈಕಿ ಪೂಜಾ ಕಬಾಡಿ ಇವರೆಲ್ಲ ಮಿಕ್ಕ ಮೀರ್ ನಿಂತು ಬಿಟ್ಟಿದ್ರಿ, ಜೀವ ತಗೊಳಕ ನಿಂತಿರ್ತಾರ. ಅಷ್ಟರೊಳಗೆ ನಮ್ಮ ತಮ್ಮ ಬಂದ ಎಲ್ಲ ರಿಕ್ವೆಸ್ಟ್ ಮಾಡಕತ್ತ. ಅವ ಅಷ್ಟರೊಳಗೆ ಪೊಲೀಸ್ ಒಬ್ರು ಪೆದೇನು ಬಂದರು, ಅವರು ಬಂದಿದ್ರು. ಅವ್ರ ಮುಂದನ ಇವ ಅಧ್ಯಕ್ಷ ಅಂತ ಹೇಳ್ಕೊಂತಾರಲ್ಲ ನಮ್ಮ ಬಕೀರ್ ಸಾಬಾಣಿಗೆ, ಅವ ಏನಿಲ್ಲ ಇವನು ಕುತ್ತಿಗೆ ಹಿಡಿದು ಹಿಂಗೆ ಮಾರಿ ನಿಮ್ಗೆ ಇದನ್ನು ಮಾಡಿ ನಿನ್ಗ ನಿಮ್ಮ ಅಕ್ಕ ಕೊಡಕ್ಕೆ ಒಂದಾಗ್ತೀನಿ ಮಗನ ಅಂತೇಳಿ ಅವ್ರ ಮುಂದೆ ಹೊಡ್ಯಾಕೆ ಹೋದ್ರು. ಗುದ್ದಿದ್ರು. ಪೊಲೀಸರು ಬಿಡಿಸಿದ್ರು ಇದನ್ನು. ನಮ್ಮ ಮುಂದೆ ಹೊಡಿತೀರಿ ನೀವು ಹೇಳ್ತೀರ ನೀವು ಅಂತೇಳಿ. ಆಮೇಲೆ ಪೊಲೀಸರು ಬಂದ ಕೂಡಲೇ ನಡೆಯುವ ಅಂತೇಳಿ ನಮ್ಮ ಕರೆಯಕತ್ತರು. ಮತ್ತು ಸ್ವೆಟರ್ ತೆಗೆದು ನಾನು ವೇಲ್ ಹಾಕೊಂಡು ಕೆಳಗೆ ಬಂದ್ರೆ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಕಸ್ತೂರ್ಬಾಯಿ ಬಾಡಿಗೆನ ಹೆಣ್ಮಗಳು ವಿಡಿಯೋ ಮಾಡ್ಕೊಳ್ಕತ್ತಿದ್ದೆ ಮನೆ ಮುಂದೆ. ಏನಿಲ್ಲದು ಒಂದು 60-70 ಹೆಣ್ಮಕ್ಳು ಸೇರಿದ್ರು. ಎಲ್ಲರೂ ಹುಚ್ಚಿ ಅಂತೇಳಿ. ಆಮೇಲೆ ನಾರಿ ಶಕ್ತಿಗೆ ಜೈ ಅಂತ ಹೇಳಿದ್ದು, ರಾಜು ಬದ್ದಿಕಿ ಜೈ ಅಂತೇಳಿ ಈಕೆ ಅಂಬಿಕಾ ಮಿತ್ರಾಣಿ ಜೈ ಕಾಕತ್ತಿದ್ದು. ನಾನು ಕರ್ಕೊಂಡು ಹೊಂಟ್ರು ಪೊಲೀಸರು ವ್ಯಾನ್ದಾಗ ಕುಂದ್ರಸಕ್ಕ. ಅವಾಗ ವ್ಯಾನಿಂದ ಹಿಂಗೆಲ್ಲ ಬಡಿದ ನಿಂಗೆ ಬಡೋದನ್ನ ನಾನು ನೋಡ್ಕೊತೀನಿ ಅಂತ ಅದು ಎಲ್ಲ ವಿಡಿಯೋ ಬಂದಿದೆ. ನೀವು ಬೇಕಾದ್ರೆ ನಿಮ್ಮ ಇದರಲ್ಲಿ ಹಾಕಿ ನೋಡ್ಬೋದು ಅದನ್ನು. ಈ ರೀತಿ ಎಲ್ಲ ಮಾಡಿದ್ರು. ಈಗ ಒಂದು ಲಿಸ್ಟ್ ಕೊಡ್ತೀನಿ ಸರ್ ನಾನು, ಅವರೆಲ್ಲ ರೀತಿ ಅದೆಲ್ಲ ಹೇಳ್ಕೊಡ್ತೀನಿ ನಾನು. ಆಮೇಲೆ ಪೊಲೀಸರನಿಂದ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋದ ನಂತರ ಪೊಲೀಸರು ನಮ್ಮನ್ನು ವಾಯಲಿನಿಂದ ಕರ್ಕೊಂಡು ಹೋದ್ರೆ, ಆಮೇಲೆ ಓದ್ಕೊಳ್ಳೆ ನಮ್ಗೆ ಸೀದಾ ಒಂದು ನನಗೆ ನಮ್ಮ ತಮ್ಮಗೆ ಸಿಪಾಯಿ ಆಗಂತೆ ನಡಿ ನನಗೆ ಏನಚ್ಚಿದ್ದೀನಿ ಅಂತ ನಾನು ಹೇಳಕ್ಕೆ ಹೋದ್ರೆ ನಂಗೆ ಟಬರ್ ಮಾಡಿ ಕಳಿಸಿ ಒಂದು ರೂಮ್ದಾಗ ಕುಂದ್ರಿಸಿದ್ರು. ನಮ್ಮ ತಮ್ಮಂದ ಇವೊಂದು ಮೊಬೈಲ್ ಕೊಡಕ್ಕೆ ಹಚ್ಕೊಂಡ್ರು. ನಾವು ಯಾರಿಗೂ ಕಾಂಟ್ಯಾಕ್ಟ್ ಮಾಡಬಾರ್ದು ಆ ರೀತಿ ಮಾಡಿದರು. ಆಮೇಲೆ 112 ಕಾಲ್ ಮಾಡಿದವ್ರ ನಾವು ನಮ್ಮದು ಫಿರ್ಯಾದಿ ಮತ್ತು ತೊಗೊಳ್ಬಾರ್ದು, ಅವ್ರ ಫಿರ್ಯಾದಿನ ತೊಗೊಂಡ್ರು. ಫಸ್ಟ್ FIR ಕಾಪಿ ಅವ್ರು ಮಾಡಿದರು. CPR ಕುಂತ್ಕೊಂಡು ಎಲ್ಲ ಮಾಡಿದ್ರು. ಅದು ಕಾಪೀಸ್ ಎಲ್ಲ ಇತ್ತು. ಅದನ್ನು ಮಾಡಿ ನನ್ನ ಮೇಲೆ ಈ ಎಲ್ಲ ಸೆಕ್ಷನ್ಗಳನ್ನು ಹಾಕಿದರು. 115/2 ಸೆಕ್ಷನ್ ಹಾಕಿದರು, 118/1 ಸೆಕ್ಷನ್ ಹಾಕಿದರು, 352 ಸೆಕ್ಷನ್, 351 ಸೆಕ್ಷನ್, 353 ಸೆಕ್ಷನ್, 351 ಸೆಕ್ಷನ್ /2 ಅದು ಹಾಕಿದ್ರು. 79 BNS 223 ಅದು ಹಾಕಿದ್ರು. ಆಮೇಲೆ US 66E IT ಆಕ್ಟ್ ಪ್ರಕರಣ ದಾಖಲೆ ಮಾಡಿದರು. ಇವೆಷ್ಟೆಲ್ಲ ನಾನ್ ವೇಲೇಬಲ್ ಆಕ್ಟ್ ಹಾಕ್ಯಾರ ನನ್ನ ಮೇಲೆ. ಅದು ಅವರು ಪೊಲೀಸ್ ಸ್ಟೇಷನ್ದಾಗ ಅವರ ಪೂಜಾರ ವಕೀಲರು ಕರ್ಕೊಂಬಂದ್ರು. ಅವರೆಲ್ಲ ಈ ಸೆಕ್ಷನ್ ಹಾಕ್ಸಿದ್ರು. ಆಮೇಲೆ ಆದರೆ ನಮ್ಮ FIR ರಾತ್ರಿ 10:10ವರೆಗೆ ತೊಗೊಂಡ್ಯಾರ. CPR ಸಾಹೇಬ್ರಂತೂ ನಮ್ಗೆ ಮಾತಾಡಲಿಲ್ಲ, ಏನಾಗಿತ್ತು ಅಂತ ಕೇಳಲಿಲ್ಲ. ನಮ್ಗೆ ಒಳಗೆ ಕುಂದ್ರಿಸ್ಬಿಟ್ಟಿದ್ರು ಅವರು. ಮತ್ತು ಯಾರು ನಮ್ಗೆ ಹುಬ್ಳಿಯಿಂದ ಭೇಟಿಯಾಗಿ ಬಂದರು, ನಮ್ಗೆ ಸಪೋರ್ಟ್ ಮಾಡೋ ಬಂದರು, ಅವ್ರಿಗೂ ಎದುರಿಸಿದ್ರು. ನಿಮಗೂ ಒಳಗಾಗ್ತೀವಿ ನಡ್ರಿ ಅಂತೇಳಿ. ಪ್ರೆಸ್ ರಿಪೋರ್ಟ್ಗಳು ಬಂದಿದ್ದವ್ರಿಗೂ ನಮ್ಮ ಜಾತಿಯವ್ರೊಬ್ಬರು ಬಂದಿದ್ರು ಫಾರನ್ನವರು, ಅವ್ರಿಗೂ ಕಳಿಸ್ಬಿಟ್ರು. ಏನಾಗ್ದಂಗಿಲ್ಲ, ನೀವು ಏನ್ ಥರ ಮಾಡಿದ್ರೆ ನಿಮ್ಗೆ ಒಳಗೆ ಕುಂದ್ರಿಸ್ತೀವಿ ಅಂತೇಳಿ. ಆಮೇಲೆ ನಮ್ಗೆ 10:30 7:30 ಸುಮಾರಿಗೆ ಇದಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಅವರು ಬಂದಿದ್ರು ಎಲ್ಲ ಫಿಸಿಕಲ್ ಚೆಕ್ ಮಾಡ್ಸಕ್ಕೆ. ಸುಳ್ಳ ನಮ್ಗೆ ಹೊಡೆದಾಳಿಕೆ ಅಂತೇಳಿ ಏನೇನೋ ಕಂಪ್ಲೇಂಟ್ ಹಾಕ್ಸಾರ ಅವರು. ಅದು ಒಂದು ಕಾಪಿನ ಇದು ಕೊಡ್ತೀವಿ ನಾವು. ಆಮೇಲೆ 10ಗೆ FIR ಸಂಖ್ಯೆ 10/2020 ಬೇಕಂದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ಆವಾಗ ನಮ್ಗೆ ಯಾವುದೋ ರೀತಿ ಹಾಕ್ಲಾರ್ದ ಅವ್ರಿಗೆ ಸವಲತ್ತು ಕೊಟ್ಟರು. ನಾನ್ ವೇಲೇಬಲ್ ಹಾಕಲಿಲ್ಲ, ಅವ್ರ ಮೇಲೆ ವೇಲೇಬಲ್ ಹಾಕಿ ಯಾವುದೂ ಆಕ್ಷನ್ ತಗೊಳ್ಳಿಲ್ಲ. 27 ದಿನ ಪೊಲೀಸರಿಂದ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಆಮೇಲೆ ನಾನು ನಮ್ಮ ತಮ್ಮ ಹೋಗಿ ಪೊಲೀಸ್ ಸ್ಟೇಷನ್ಗೆ SP ಸಾಹೇಬರಿಗೆ, DYSP ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಇಷ್ಟೆಲ್ಲ ಹಲ್ಲೆ ಮಾಡಿ ನಮ್ಮ ಮನೆಗೆ ಬಾಗ್ಲ ಮುಡಿದು ಕಿಟಕಿ ಮುಡಿದು ಪ್ರಾಣಾಂತಿಕ ಹತ್ಯೆ ಬಂದರೂ ಕೂಡ ನನ್ನ ಮೇಲೆ ಇಷ್ಟ ಆದ್ರೆ ನಂಗೆ ಜೈಲ್ಗೆ ಹಾಕಿದ್ದೀನಿ. 3 ದಿನ ನಾನು ಜೈಲ್ ತೊಗೊಳಿದ್ದೆ. ಅಲ್ಲಿಂದ ನಾನು ಹೊರಗೆ ಬಂದೆ, ಬೇಲ್ ತೊಗೊಂಡು ಇಂಟ್ರಿಮ್ ಬೇಲ್ ತೊಗೊಂಡು ಬರಬೇಕಾಯ್ತು. ಅದು ಬೇಲ್ ಕೂಡ ಸಿಗಬಾರ್ದು. ಅಲ್ಲೂ ಕೂಡ ಕೋರ್ಟ್ದಾಗ ಭಾಳಷ್ಟು ಕುತಂತ್ರಗಳನ್ನ ಆಡಿದರು. ಅದು ಏನಾಯ್ತು, ಇಂಟ್ರಿಮ್ ಬೇಲ್ ಸಿಕ್ತು. ನಾ ಬಂದ ನಂತರ ಕೂಡ ಅದಕ್ಕೆ 15 ದಿನ ಮತ್ತೆ ಗ್ಯಾಪ್ ಆಯ್ತು. ಅದಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ. ಎದಕ್ಕಂದ್ರೆ ನಂಗೆ ಫುಲ್ ಬೇಲ್ ಸಿಕ್ಕಿದ್ದಿಲ್ಲ. ನಮ್ಮ ವಕೀಲರು ಬೇಡ ಅಂದರು. ಅದಕ್ಕೆ ಇವತ್ತು ಮಾಡ್ತಾ ಇರೋದು. ಎದಕ್ಕೆ ಇಷ್ಟು ದಿನ ಬಿಟ್ಟು ಮಾಡ್ತಾ ಇದ್ದಾರೆ, ಇದಕ್ಕೆ ಕಾರಣ ಇದೆ. ಆಮೇಲೆ ಇಷ್ಟಾತ್ರಿ ರಾತ್ರಿ 1 ಗಂಟೆಗೆ ನಾವು ಬಂದ್ವಿ. FIR ಅಲ್ಲಿ ಮುಗಿದು ಎಷ್ಟೋ ವ್ಯೂಗಳನ್ನ ನಾವು ಕೊಟ್ಟಿದ್ರು ಕೂಡ DOದವರು ಹಾಕಲಿಲ್ಲ. ಮುಂದೆ ಹಾಕಕ್ಕೆ ಬರುತ್ತೆ ಬಿಡ್ರಿ,
ಹೆಸರು ಏನದ ಕೇಳಿ ಕೆಲವರು ಹೆಸರು ನಮ್ಗೆ ಗೊತ್ತಿದ್ದಿಲ್ಲ. ನಮ್ಮ ಕಲಾ ಕೊಡಿ ಸರ್ ನಾಳೆ ಬಂದು ಹೇಳ್ತೀವಿ ಅಂದ್ವಿ. ಆಮೇಲೆ ಯಾರಿಗೂ ಸಂಪರ್ಕ ಮಾಡೋದು ನಮ್ಮ ಹತ್ರ ಫೋನ್ ಇದ್ದಿದ್ದಿಲ್ಲ ಮೊದಲೇ ಮಾತ್ರ. ಅವ್ರು ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಮರುದಿನ ನಮ್ಮ ಮನೆಗೆ ಪಂಚನಾಮ ಮಾಡಕ್ಕೆ ಕೊಟ್ಟರು. CBI ಸಾಹೇಬರು ಬಂದಿದ್ರು, ಪಂಚನಾಮ ಮಾಡಿದ್ರು. ಬಂದವರು ಹಂಗೆ ನಮಗೂ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡೋಗಿ ಹಂಗೆ ಪೊಲೀಸ್ ಸ್ಟೇಷನ್ ಕುದುರಿಸಿದ್ರು. ರಾತ್ರಿ ಸಾಯಂಕಾಲ 7:30ಗೆ ಜಿಲ್ಲಾಸ್ಪತ್ರೆ ಕರ್ಕೊಂಡೋಗಿ ಮತ್ತೆ ತಪಾಸಣೆ ಮಾಡಿಸಿದ್ರು. ತಪಾಸಣೆ ಮಾಡಿಸಿ ಅಲ್ಲೇ ತ್ರಿವೇಣಿ ಹೋಟೆಲ್ ಎದುರುಗಡೆ ರಸ್ತೆ ಮಧ್ಯದಲ್ಲಿ ನಿಂದ್ರಿಸಿ, ದೊಬ್ಬಿಘಾಟ ಅಂತ ನಿಂದ್ರಿಸಿ ರಸ್ತೆ ಮೇಲೆ ಅರೆಸ್ಟ್ ಮಾಡಿದ್ರು. ನಾನು ನಿಮ್ಗೆ ಅರೆಸ್ಟ್ ಮಾಡ್ತಾ ಇದ್ವಿ, ಸೈನ್ ಎಲ್ಲ ತಗೊಂಡ್ರು. ಅದು ಸೆಕ್ಷನ್ ಯಾವ ಹಾಕಿವಿ ಅಂತ ನಾವು ಓದಕ್ಕೆ ಹೋದ್ರೆ ಕೈ ಹಿಡಿದ್ಬಿಟ್ರು. ಓದಕ್ಕೆ ಕೊಳ್ಳಿಲ್ಲ, ಅದು ಸೆಕ್ಷನ್ ಓದಂಗಿಲ್ಲ, ಇದೊಂದು ಸೈ ಮಾಡಿದಂತ. ಅದಕ್ಕೂ ಕೂಡ ಬಹಳಷ್ಟು ಅರೆಸ್ಟ್ಮೆಂಟ್ ಮಾಡಿದ್ರು ನಂಗಲ್ಲಿ. ನಂಗೆ ಯಾವ ಸೆಕ್ಷನ್ ಓದಕ್ಕೆ ಕೊಳ್ಳಿಲ್ಲ. ಸೀದಾ ಹೋಗಿ ಜಡ್ಜ್ ಸಾಹೇಬ್ರ ಮುಂದೆ ಪ್ರಸ್ತುತ ಮಾಡಿದ್ರು. ಜಡ್ಜ್ ಸಾಹೇಬ್ರು ಕೇಳಿದ್ರು ಯಾವಾಗ ಅರೆಸ್ಟ್ ಮಾಡಿದ್ರು ನಿಂಗಂತ. ನಂಗೆ ಅರೆಸ್ಟ್ ಅಂತ ಹೇಳಿದ್ರು ಮೇಡಮ. ಬೆಳಿಗ್ಗೆ ತಂದು ಕುಂದಿರ್ಸ ಪೊಲೀಸ್ ಸ್ಟೇಷನ್ದಾಗ ಇದ್ದ ಸಂಗತಿನ ಹೇಳಿದೆ ನಾನು. ಬೇಲ್ಸೊಳಗೆ ಮಂಡೇ ನೀವು ಅಪ್ಲೈ ಮಾಡಿರಿ ಅಂದರು. ಶನಿವಾರ ರಾತ್ರಿ ನನಗೆ ಅರೆಸ್ಟ್ ಮಾಡಿದ್ರು 10ನೇ ತಾರೀಕಿಗೆ. ಸಂಡೇ ಬೆಳಿಗ್ಗೆ 10 ಗಂಟೆಗೆ ಅದು ಇದನ್ನು ಮಾಡಿದ್ವಿ. 3 ದಿನ ಇದ್ದೆ. ಆಮೇಲೆ ಬೇಲಾಗ ಹೊರಗೆ ಬಂದೆ. ಈ ರೀತಿ ಎಲ್ಲ ಪ್ರೊಸೀಜರ್ ನಡೀತು. ಪೊಲೀಸರಿಂದ ಯಾವುದೇ ಆಕ್ಷನ್ ಆಗಲಿ ಬಗ್ಗೆ ನಾವೇನೇ ಮಾಡಿಲ್ಲ ಜೈಲಿಂದ ಬಂದ ನಂತರ. ಇದು 10/2026 ನಾವು ಹಾಕಿರೋದು FIR. ಆಮೇಲೆ 9/2026 ಅವ್ರು ಹಾಕಿರೋದು FIR. ಅವ್ರು ಇದರಲ್ಲಿ ನಮಗೇನು ಮಾಡಿದ್ದಾರೆ ಅವ್ರು ನಮ್ಮ ಮೇಲೆ ಹಾಕಿದ್ದಾರೆ. ನಾವು ಮಾಡಿದ್ರೊಳಗೆ ಡಾಕ್ಯುಮೆಂಟೇಶನ್ ಆಗಲಿಲ್ಲ. ಕೆಲವೊಂದು ಪಾಯಿಂಟ್ ಹಾಕಿದ್ರು, ಕೆಲವೊಂದು ಪಾಯಿಂಟ್ ಹಾಕಲಿಲ್ಲ. ನಾವು ಮನೆಗೆ ಬರೋದ್ರೊಳಗೆ ಒಂದಾಗತ್ತೆ, ರಾತ್ರಿ ಒಂದಾಗುತ್ತೆ, ಅಂದ್ರೆ ಅರ್ಲಿ ಮಾರ್ನಿಂಗ್ ನೆಕ್ಸ್ಟ್ ಡೇ. ಆಮೇಲೆ ನಾವೇನು ಮಾಡಿದ್ವಿ, ಇವ್ರಿಗೆ ಒಂದು ಲೆಟರ್ ಕೊಟ್ವಿ ಸಾರ್ಗೆ, 10ನೇ ತಾರೀಕು 3ನೇ ತಾರೀಕು. ಅದರೊಳಗೆ ಎಲ್ಲ ನಾವೇನು ಐಡೆಂಟಿಫೈ ಮಾಡಿದ್ವಿ, ಏನು ವಿಡಿಯೋ ಅವೈಲೇಬಲ್ ಇದ್ವಿ ಅದರದ್ದು ಸ್ಕ್ರೀನ್ ಶಾಟ್ ತೊಗೊಂಡು ಅಲ್ಲಿದ್ದವ್ರಿಗೆ ಐಡೆಂಟಿಫೈ ಮಾಡಿ ಫೋಟೋಸನ್ನು ಡಾಕ್ಯುಮೆಂಟೇಶನ್ ಮಾಡಿ ಅದರಲ್ಲಿ ಫೋಟೋಸು ಅವ್ರ ನೇಮು ಅಡ್ರೆಸ್ ಸಿಕ್ಕೋದು ಅಡ್ರೆಸ್ಸು ಏನು ಸಿಕ್ಕದು ಅದನ್ನೆಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಆ ಹೆಸರುಗಳನ್ನು ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟು CBI ಸಾಹೇಬ್ರಿಗೆ ಅವ್ರಿಗೆ ರಿಜಿಸ್ಟರ್ಲಿ ಕಳಿಸಿದ್ವಿ. ನೀವು ಇದ್ರ ಮ್ಯಾಗ ಆಕ್ಷನ್ ತಗೋರಿ, ಇವರಿಗೆಲ್ಲ ಆ್ಯಡ್ ಮಾಡಿರಿ, ಮತ್ತು ಕೆಲವೊಂದು ಇದು ಹಾಕಿಲ್ಲ ಪಾಯಿಂಟ್ಸ್ ಅವ್ನು ಹಾಕಿ ಅಂತ ಅವ್ರಿಗೆ ಲೆಟ್ರ್ ಕೊಟ್ವಿ. ಆಮೇಲೆ ಏನು ಮಾಡಿದ್ವಿ, ನಮಗೇನು ಅನ್ನಿಸ್ತಿದ್ವಿ ಏನು ಆಕ್ಷನ್ ಆಗಲಿಕ್ಕಿಲ್ಲ ಅಂತ ಅಂದ್ಬಿಟ್ಟು SP ಸಾಹೇಬ್ರಿಗೆ ಹೋದ್ವಿ. SP ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೇನು ಕೊಟ್ಟಿದ್ದು ಅದನ್ನ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು SP ಸಾಹೇಬ್ರಿಗೆ ಇವೆಲ್ಲ ಪೆನ್ ಡ್ರೈವ್ದೊಳಗೆ ಹಾಕೊಂಡು ಹೋಗಿದ್ವಿ. ಸಾಫ್ಟ್ ಕಾಪೀಸ್ ಎಲ್ಲ ನೋಡಿದ್ರು. 5ನೇ ತಾರೀಕು ಹೋಗಿದ್ರು. 5ನೇ ತಾರೀಕು ಹೋಗಿದ್ವಿ. 2ನೇ ತಿಂಗಳ ಆಗ್ಲೇ 27 ದಿನ ಆಗ್ಬಿಟ್ಟಿತ್ತು. ಏನು ಆಕ್ಷನ್ ತಗೊಂಡಿದ್ದೇನೆ. ಅವ್ರೇನಂದ್ರು DYSP ಅವರೆಲ್ಲ ನೋಡಿದ್ರು. DYSP ರೆಫರ್ ಮಾಡಿದ್ರು. ಅವರು ಬೆಟ್ ಆಗಿರಿ ಅವರೆಲ್ಲ ಮಾಡ್ತಾರೆ. DYSP ಸಾಹೇಬ್ರಿಗೆ ಬೆಟ್ ಆಗಿಬಿಟ್ಟು ಅವರೆಲ್ಲ ನಮ್ಮ ಹತ್ರ ಏನು ಇತ್ತು ಅವೈಲೇಬಲ್ ಅದನ್ನೆಲ್ಲ ಕೊಟ್ವಿ. ಕೊಟ್ಟು ಬಂದ ತಕ್ಷಣ ಇವಾಗ ಆಕ್ಷನ್ ಸ್ಟಾರ್ಟ್ ಆಗಿದೆ. ಆಕ್ಷನ್ ಅಂದ್ರೆ ನಮ್ಮಿಂದ ಏನು ತಗೋಬೇಕು ಅದನ್ನ ತಗೊಂಡಿದ್ದಾರೆ. ನಮ್ಮ ಹತ್ರ ಏನು ಅವೈಲೇಬಲ್ ಅದ ಅದನ್ನ ಕೊಟ್ಟಿದ್ದೀವಿ. ನನ್ನ ಮನವಿ ಏನಪ್ಪಾ ಅಂದ್ರೆ, ಈಗ ಇವತ್ತು ಐ ಟಿ ದುನಿಯಾ, ಇವಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ. ನೀವು ನೋಡ್ರಿ, ಮೊಬೈಲ್ ಮನುಷ್ಯ ಎಲ್ಲಿದ್ದಾನೋ ಟ್ರ್ಯಾಕ್ ಮಾಡೋ ಅಪ್ಲಿಕೇಶನ್ ಇದ್ದಾವ, ಸ್ವಿಚ್ ಆಫ್ ಮಾಡಿದ್ರು ಟ್ರ್ಯಾಕ್ ಮಾಡೋ ಅಪ್ಲಿಕೇಶನ್ ಇದ್ದಾವ. ಆ ಥರ ಅಪ್ಲಿಕೇಶನ್ ಬಂದಾಗ ಅದು ನಮಗೆ ಅವೈಲೇಬಲ್ ಇಲ್ಲ. ನಾವು ಅವ್ರಿಗೆ ಅದನ್ನ ಡಾಟಾ ಕೊಡ್ಲಿಕ್ಕೆ ನಮ್ಮ ಹತ್ರ ಆ ಅಧಿಕಾರ ಇಲ್ಲ. ಆ ಅಧಿಕಾರ ಇರೋದು ಪೊಲೀಸರು ಅವ್ರ ಹತ್ರ. ಈಗ ನಮ್ದೇನು ಮನೆಯಪ್ಪ, ಇಷ್ಟು ಮಂದಿ ನೀವು ನೋಡ್ರಿ ಅದನ್ನ ವಿಡಿಯೋಸ್ಗಳನ್ನ, ಎಷ್ಟೋ ಮಂದಿ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ಅವ್ರು ಆ ಟೈಮಲ್ಲಿ ಆ ಟವರ್ ಎಷ್ಟು ಮಂದಿ ಪ್ರೆಸೆಂಟ್ ಇದ್ರು ಆ ಟೈಮಿಗೆ ನಾವು ಬಂದ್ಬಿಟ್ರೆ ಎಲ್ಲ ಸಿಕ್ಬಿಡ್ತಾರೆ. ಯಾರು ಅವೈಲೇಬಲ್ ಇದ್ರು ಅಲ್ಲೇ ಯಾಕೆ ಬಂದಿದ್ರು ಎಲ್ಲ ಸಿಕ್ಬಿಡ್ತಾವ. ಮತ್ತು ಕೆಲವೊಂದು ವಿಡಿಯೋಸ್ಗಳು ಹೊಡಿಬೇಕಾದ್ರೆ ಒಳಗಡೆ ಎಲ್ಲ ಅವನ್ನೆಲ್ಲ ವಿಡಿಯೋಸ್ ಮಾಡ್ಕೊಂಡಿದ್ದಾರೆ. ಅವರು ಖುದ್ದು ಸೆಟಪ್ ಮಾಡ್ಕೊಂಡಿದ್ದಾರೆ. ಅವುಗಳೂ ಸಿಗ್ತಾವ, ಪ್ರೂಫ್ ಸಿಗ್ತದ ಅವ್ರೇನ್ ಮಾಡಿದ್ದಾರೆ. ಈಗ ಟ್ರ್ಯಾಕ್ ಮಾಡ್ರಿ ಅಂದ್ರೆ ಅವ್ರು ಏನಂತಾರ್ರಿ, ಕಳ್ಳು ಹಿಡಿಯಕ್ಕೆ ಅಷ್ಟೇ ನಾವು ಟ್ರ್ಯಾಕಿಂಗ್ ಮಾಡ್ತೀವಿ, ಇದಕ್ಕೆಲ್ಲ ಮಾಡಕ್ ಬರೋದಿಲ್ಲ, ನೇರಪ್ರಾಯದಗಳು ಸಿಕ್ಕೊಂತಾರ ಅಂತ. ನಾನಂದೇ ನೀವು ತನಿಖೆ ಮಾಡ್ರಿ ಮತ್ತೆ ಈಗ ಇದ್ರಾಗ NR ಕಟೋಟೆ, ರೇಣುಕಾಬಾಯಿ ಕಲಬುರ್ಗಿ, ಅಂಬಿಕಾ ಮಿತ್ರಾಣಿ ಇವರೆಲ್ಲ ಸೇರಿ ಜನಗಳಿಗೆ ಬರ್ರಿ ಅಂತ ಇನ್ವೈಟ್ ಮಾಡ್ಯಾರ. ಅವ್ರ ಫೋನ್ ಮಾಡಿ ಕರ್ದಾರ. ಇವ್ರು ನಮ್ಮ ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡ್ರಿ, ನನ್ನ ಮೊಬೈಲ್ ಯಾಕೆ ಟ್ರ್ಯಾಕ್ ಮಾಡಿದ್ರೆ ನೀವು, ಅದ್ರಾಗೆಲ್ಲ ಡೀಟೇಲ್ಸ್ ಸಿಕ್ಬಿಡ್ತೈತಿಲ್ಲ ಅಂದಿಲ್ಲ. ನಿಮ್ಮ ಮೂಲ ಬಂದಿದ್ದು ಆ ಫೋಟೋಸನ್ನ ಗ್ರೂಪ್ ಶೇರ್ ಮಾಡ್ರಿ ಅಂತ ಹೇಳಿ, ಅದು ನಿಮ್ಮ ಸಂಸ್ಕೃತಿ ವಿರುದ್ಧವಾಗಿದೆ ಅಂತಂದ್ರೆ ನೀವು ಅವ್ರು ಯಾವ ಫೋಟೋ ಶೇರ್ ಮಾಡ್ಯಾರ ಅವ್ರಿಗೆ ವೈಯಕ್ತಿಕ ಫೋನ್ ಮಾಡಿ ನೀವು ಹೇಳ್ಬೋದಿತ್ತು. ಬಟ್ ನೀವು ಗ್ರೂಪ್ ಶೇರ್ ಮಾಡೋದ್ರಿಂದ ನಿಮ್ಮ ಸಮುದಾಯದ ಮರ್ಯಾದೆ ಅರ್ಧ ನೀವು ತಗೊಂಡಾಗತ್ತಲ್ಲ. ಅದು ಇಲ್ಲ, ಅದು ಹೆಂಗ್ ನಾವು ತಗೊಂಡಾಗತ್ತೆ ಹೇಳಿ. ಈಗ ಅವ್ರು ಅಲ್ಲಿ ಹಾಕಿದ್ರೆ ಅವ್ರು ಶೇರ್ ಮಾಡ್ಲಿ, ಅವ್ರು ನೀವು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಈ ತರ ಮಾಡಬಾರ್ದು ಅಂತ. ಏನು ಫೋನ್ ನಂಬರ್ ಎಲ್ಲದವ, ಅವ್ರು ಏನು ಯಾರೋ ನಮ್ಗೇನು ಗೊತ್ತು.
ಎಲ್ಲಾರು ಹಾಕ್ಯಾರ, ನಾನು ಒಬ್ಬಾಕಿಯಲ್ಲ, ಎಲ್ಲಾರು ಶೇರ್ ಮಾಡ್ಯಾರ. ನಡೆದಿರಂತ ಅಭಿಯಾನ ಹಾ. ಈಗ ಇಂಡಿವಿಜುವಲಿ ಫೋನ್ ಮಾಡಿ ಹೇಳಿದಾರ, ಅವ್ರ ಕಡೆ ಇದ್ದವ್ರ ಮಂದಿ ಅವ್ರಿಗೆ ಗೊತ್ತಿದ್ದವ್ರು ಅವರೆಲ್ಲ ಮಾಡಿದಾರ. ಅದನ್ನ ಕೇಳಿಲ್ಲ ಅಂದ ಕಡೆ ಸಮಾಜ ಜಾಲತಾಣ ಈಗ ನೋಡ್ರಿ ಅವ್ರು ಆಗ್ಲೇ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸಮಾಜ ನಾವು ಮಾಡಿದ್ದಕ್ಕೂ ಪಬ್ಲಿಷ್ ಆಗಿಲ್ಲ. ನಾವೇನ್ ಮಾಡಿದ್ವಿ, ಇದು ಮಾಡಿದ್ ಬಿಡ್ರಿ. ಅವ್ರ ಗದಗ್ನವರ ಯಾವ ಗದಗ, ಹುಬ್ಳಿ, ಬೇರೆ ಬೇರೆ ಗದಗನವರಾಗ ನಿಮ್ಮ ಸಂಪರ್ಕ ಇದ್ದೇ ಇರ್ತಾರೆ ನಿಮ್ಮ ಸಮುದಾಯದ ಅಂದ್ರೆ. ನಮ್ಗೆ ಏನ್ರಿ ಸಮುದಾಯ ಅಂದ್ರೆ ನಾವು ದಿನ ಹೋಗಿ ಅವ್ರ ಮನೆಗೆ ಹೋಗಿ ಕುಂದಿರ್ತೀವಿ ಇಲ್ಲ. ಈಗ ಆಕಿ ಶ್ರೇಯಾ ಕಟೋಟಿ ಯಾರು ಇಲ್ಲೇ ಐತಿ, ಆಕಿ ಯಾರು ಅನ್ನೋದು ಗೊತ್ತಿಲ್ಲ. ಸಣ್ಣ ಹುಡುಗಿಯರು ಅವರು, ನಮ್ಗೆ 55 ವಯಸ್ಸು, ಅವ್ರಿಗೆ 35 ವಯಸ್ಸು, ಅವ್ರು ನಮ್ಗೆ ಸಂಪರ್ಕ ಕೊಡ್ತಾರ. ಸಮಸ್ಯೆ ಏನಿದ್ರಿ, ಅರೆಬೆತ್ತಲೆ ಕುಣಿಬೇಡ್ರಪ್ಪ ಅಂತಂದು ಹೇಳಿ ಇವ್ರೇನು ಸದುಪದೇಶ ಮಾಡ್ಯಾರ. ಅದಕ್ಕೆ ಅವ್ರು ವಿರೋಧ ವ್ಯಕ್ತಪಡಿಸಿ ಕಾನೂನಾತ್ಮಕ ತಗೋಬೋದಿತ್ತಲ್ಲ, ಸಪೋರ್ಟ್ ಮಾಡಿ ಬಂದಿದ್ದು ತಪ್ಪು. ಹಾಕ್ಬೋದಿತ್ತಲ್ಲ, ಮನೆಗೆ ಬಂದು ಹೊಡೆಯೋದಿಲ್ಲ. ಕಾನೂನನ್ನ ತಮ್ಮ ಕೈಯಲ್ಲಿ ತಗೊಂಡು ಅದಕ್ಕೆ ಇವರೆಲ್ಲ ಪ್ರೋತ್ಸಾಹ ಮಾಡ್ಯಾರಲ್ಲ. ಈಗ ಇವರು ನೀಲಾ ಕಟೋಟಿ ಮೇಡಮ್ ಅವರು ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಹೇಳುವಂತ ವಿಷಯ ಅಲ್ಲ ರೀ. ಹೇಳ್ತಾರ ಅವ್ರು, ಬೇಕಾದಷ್ಟು ಹೇಳ್ತಾರೆ. ಈಗ ಎಫ್ಐಆರ್ ಮಾಡಾರ ನೋಡ್ರಿ ಅವ್ರು, ನಾನು ಮಾಡ್ತೀನಿ ಅಂತ ಹೇಳಕತ್ತಾರ ಅವ್ರು, ಹೇಳ್ತಾರ. ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಏನ್ರ ಐತ ಅಂತ ಎಲ್ಲ ವೈಯಕ್ತಿಕ ಯಾರಿಗೂ ಇಲ್ಲ, ಆದ್ರ ಸಮಾಜದವ್ರಿಗಿದೆ. ಯಾಕಂದ್ರೆ ಡೆವಲಪ್ಮೆಂಟ್ ಆಗ್ಲಿ ನಮ್ಮ ಸಮಾಜ. ಇದ್ರಾಗ ಇನ್ನೊಂದು ವಿಷಯ ಐತಿ ಸರ್, ಇನ್ನೊಂದೈತಿ. 8 ವರ್ಷದಿಂದ ನಾವು ಫೈಟ್ ಮಾಡಕತ್ತೀನಿ. ನಮ್ಮ ಸಮಾಜದ ಒಂದು 40 crore ರೂಪಾಯಿದು ಜಾಗ ಮಾರಾಟ ಮಾಡಕ್ ಕುಂತಿದ್ರು ಪಂಚ್ ಕಮಿಟಿ ಅವರು. ಅದನ್ನ ಮಾರ್ಬೇಡ್ರಿ, ನಮ್ಮ ಸಮಾಜಕ್ಕೆ ದೇಣಿಗೆಲಿಂದ ಬಂದಂತ ಜಾಗ ಅದು ಮಾರ್ಬಿಟ್ರೆ ಅದು ರೊಕ್ಕ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ಜಾಗನ ನಮ್ಮ ಬಡವರಿಗೆ ಮನೆಗಳನ್ನು ಹಾಕಿಸ್ಕೊಡೋಣ. ಆಲ್ರೆಡಿ ಸೊಲ್ಲಾಪುರ ಸಮಾಜ ಕೊಟ್ಟು ಬಿಟ್ಟಿದೆ, ಮನೆಗಳನ್ನ ಹಾಕಿಸ್ಕೊಟ್ಟಿದೆ. ಅದರಲ್ಲಿ ನಾವು ಮಾಡೋಣ ಅಂತೇಳಿ ನಾ ಹೇಳಿದ್ದಕ್ಕ ಇವ್ರು ಬಂದಿದ್ದು ತ್ರಾಸು. ಅದಕ್ಕೆ ಈ ಎಲ್ಲ ಹೆಣ್ಮಕ್ಳಿಗೆ ಈ ನೆವನ ಮಾಡಿ ಕರೆ ಕಳಿಸಿ ಇವಳ ಮೇಲೆ ಒಂದು ದೌರ್ಜನ್ಯ ಮಾಡಿಬಿಟ್ರೆ ನಮ್ಮ ಮೇಲೆ ಈಕಿ ಕೋರ್ಟ್ಗೆ ಸಾಕೋದಿಲ್ಲ. ಯಾಕಂದ್ರೆ ಯಾವುದೋ ಗುಡಿಗೆ ಸಂಬಂಧಪಟ್ಟ ಆಸ್ತಿ ಆಗಲಿ, ಅಂತಸ್ತಾಗಲಿ, ಯಾವುದೋ ಅಧಿಕಾರಿ ಆಗಲಿ ಯಾರಿಗೂ ಬರೋದೇ ಅಧಿಕಾರಿ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರ್ತೈತೆ. ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಹೆದರಿಕೆ ಇದ್ದಿದ್ರಲ್ಲಿಂದ ಈ ರೀತಿ ಹೆಣ್ಮಕ್ಳನ್ನ ನೆವನ ಮಾಡಿ ಈ ಹೆಣ್ಮಕ್ಳಿಗೆ ರೊಕ್ಕ ಕೊಟ್ಟು ಕರೆ ಕಳಿಸಿ ನಿಮ್ಗೆ ಕಾನೂನಾತ್ಮಕ ಯಾವ ರೀತಿಯಲ್ಲೂ ದಬ್ಬಾಳಿಕೆ ನಾವು ಪಡಿಸೋದಿಲ್ಲ, ಯಾರೂ ನೀವು ಅರೆಸ್ಟ್ ಆಗೋದಿಲ್ಲ. ಅದೆಲ್ಲ ಅವರಿಗೆ ಭರವಸೆಯನ್ನು ಕೊಟ್ಟು ಇದನ್ನೆಲ್ಲ ಒಳ ಸಂಚು ಮಾಡಿ ಕರ್ಕೊಂಡ್ಬಂದು ಹೊಡೆಸಿದ್ದಿದ್ದ ಸರ್. ಯಾವ್ದ್ರಿಂದ ಮಾಡಿ ಸರ್ ಅವರು ಮೊದಲು ಕೈ ಬಾಯಿ ಏನು ಬಂತೆಲ್ಲ ಕಡೆಯೋದು ಎಲ್ಲ ಮಾಡಿದ್ರು. ಆಮೇಲೆ ಏನಂದ್ರು ಅವರು, ನೀನು ಸ್ಪ್ರೇ ಒಂದು ಕಣ್ಣಿಗೆ ಹಾಕಿ ಕಣ್ಣ ಹೋಗ್ಬಿಡ್ಲಿಕ್ಕಿದು ವಿಷಕಾರಿ ಸರ್. ಅದು ಒಂದು ಸ್ವಲ್ಪ ಸ್ಪ್ರೇ ಒಳಗೆ ಹೋಗ್ಬಿಟ್ರೆ ಬುದ್ಧಿ ಹಾನಿ ಆಗುತ್ತೆ. ಮೆಡಿಕಲ್ ರಿಪೋರ್ಟ್ ಹೌದೈತೆ ಅದು ಸ್ಪ್ರೇ. ಇನ್ನೊಂದು ಇದ್ರಾಗ ಯಾವಾಗ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವ್ರೆಲ್ಲ ಹೆಸರು ಹೇಳ್ತೀನಿ. ನಮ್ಮ ಮನೆಗೆ ಬಂದಿದ್ದು ತಡ್ರಿ, ಅವ್ರದ್ದು ಒಂದು ಮಾತು ಹೇಳಿ, ಅವ್ರು ಬರಲಿ ಪೇಪರ್ ಎಲ್ಲಾರು ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಮಾಡಿದ ತಪ್ಪನ್ನೋದು. ಎಲ್ಲಿ ನೋಡ್ರಿ ಸ್ವಲ್ಪ ಇವ್ರ ಹೆಸರು ಬರಲಿಲ್ಲ, ತಪ್ಪು ಮಾಡಿದ ಅನ್ನೋದು ಅವ್ರಿಗೆ ಬರ್ಬೇಕಲ್ಲ. ಅವ್ರು ನಾವು ಯಾರ ಮನೆಗೆ ಹೋಗ್ರು ನಮ್ಗೆ ಯಾರು ಏನು ಮಾಡೋದಿಲ್ಲ. ಪೊಲೀಸರ ರಕ್ಷಣೆ ನಮ್ಗೆ ಸಿಕ್ಬಿಟ್ಟೈತಂದ್ರೆ ಹಿಂಗ ಮಾಡ್ಕೊಂಡು ಹೋದ್ರೆ ಹೆಂಗೆ. ಆಮೇಲೆ ಇದ್ರಾಗ ಇನ್ನೊಂದು ಮನೆಯೈತಿ ಲಾಸ್ಟ್. ಇದನ್ನ ಹೇಳಿ ಹೇಳ್ತೀನಿ ನೋಡ್ರಿ. ನಮ್ಮ ಪಂಚ ಟ್ರಸ್ಟದ ಮೇನ ಅಧ್ಯಕ್ಷರಾದಂಥ ಫಕೀರ್ ಸಾಬ್ ಬಾಳ್ಗೆ, ವಿನೋದ್ ಸಿದ್ಲಿಂಗ, ರಾಜು ಬದ್ದಿ, ಈಶ್ವರ್ ಸರ್ ಸೋಳಂಕಿ, ತರುಣ ಸಂಘ ಅಧ್ಯಕ್ಷ ಇದ್ದರು, ಅನಿಲ್ ಕಟೋಲೆ, ಅಂಬಿಕಾ ವಿಜಯ ಮಿತ್ರಾಣಿ ಹುಬ್ಳಿ ಆಕಿ, ದೀಪಾ ತಲ್ಬಂಜ್ ಹುಬ್ಳಿ, ಗೋಪಾಲ್ ತಲ್ಬಂಜಿನ ಹುಬ್ಳಿ, ಆಮೇಲೆ ವಿಜಯ ಮಿತ್ರಾಣಿ ಆಕಿ ಗಂಡ ಹುಬ್ಳಿ, ಪೂಜಾ ವಿಶಾಲ್ ಕಬಡ್ಡಿ ಗದಗ, ವಿಶಾಲ್ ಕಬಡ್ಡಿ ಗದಗ, ಶ್ರೀಯಾ ಆನಂದ್ ಕಟೋಟೆ ಗದಗ, ಪ್ರಮೋದ್ ಸಿದ್ದಿಂಗ್ ಗದಗ, ನಾರಾಯಣ ಸ ಕಟೋಟೆ, ಎನ್ನ ಕಟೋಟೆ ಅಂತಾರಲ್ಲ ಅವರು, ನನ್ನ ಫೋಟೋ ಚಪ್ಪಲಿ ಹಾಕಿದ್ರಲ್ಲ ಅವರು, ರೇಣುಕಾಬಾಯಿ ಕಬಡ್ಡಿ ಬೆಡಿಗೆದಕ್ಕೆ ಕಟೋಟೆ, ಇನ್ನೊಬ್ಬಕ್ಕೆ ಕಟೋಟೆ ಹುಡುಗಿ ಆಕಿದೆ ಸರ್ ಸಿಕ್ಕಿಲ್ಲ, ಫೋಟೋ ಐತಿ. ಬೇವಿನಕಟ್ಟಿ ಸೋಡಾ ಫ್ಯಾಕ್ಟ್ರಿ ಅವರ ಮಗಳು, ಆಕಿಗೆ ಇರ್ಕಲ್ ಕೊಟ್ಟಾರ. ಮೋಹನ್ ಪವಾರ, ಪವನ್ ಕಬಡ್ಡಿ, ರೇಣುಕಾಬಾಯಿ ದತ್ತಾತ್ರೇಯ ಕಲಬುರ್ಗಿ, ಜಗದೀಶ್ ಪವಾರ, ಮುಖೇಶ್ ಭಾಂಡ್ಗೆ, ಕೃಷ್ಣ ಲದ್ಮ, ಗೋಪಾಲ್ ದಲ್ವಂಜನ, ರಿಲಯನ್ಸ್ ಕಟೋಟೆ, ಭಾಂಡ್ಗೆ ಇನ್ನೊಬ್ಬಕಿ ಮೇಳ ಲೇಡಿ, ಈಕೆ ಕಸ್ತೂರ್ಬಾಯಿ ಭಾಂಡ್ಗೆ, ವಿಶಾಲ್ ಕಟೋಟೆ,
ಭೋಜ್ಗಿರಿ ಸುಭಾಷ್ ಭೋಜ್ಗಿರಿ ಇವರು ತುಳಜಾಭವಾನಿ ದೇವಸ್ಥಾನ ಪೂಜಾರಿ. ಆಮೇಲೆ ಸರೋಜಬಟ್ಟಿ ಕಂದಾರ, ರೇಷ್ಮಾ ಸಿದ್ಲಿಂಗರ್, ಸ್ನೇಹಲತಾ ಕಬಡ್ಡಿ, ಜನಾರ್ದನ ಕಬಡ್ಡಿ, ಕಾಶಿನಾಥ ಕಬಡ್ಡಿ, ವಿನಾಯಕ್ ಬದ್ದಿ, ರಾಘವೇಂದ್ರ ಕಬಡ್ಡಿ ಇವ್ರು ಬೆಟಗೇರಿದವರು. ವಿನಾಯಕ ಬದ್ದಿ, ಆಮೇಲೆ ರಾಘವೇಂದ್ರ ಭಾಂಡಿಗೆ ಇವ್ರು ಬೆಟಗೇರಿ, ಗಣಪತ್ ಸಾ ಜಿತೂರಿ, ಪ್ರಮೋದ್ ಸಿದ್ಲಿಂಗರ್, ಆಮೇಲೆ ಕೀರ್ತುಸ ಹಬೀಬ, ಗೀತಾ ಹಬೀಬ, ನಂದು ಬೇವನಕಟ್ಟಿ, ಆಮೇಲೆ ಇನ್ನೊಬ್ಬಕಿ ಬೇವನಕಟ್ಟಿ ಹೆಣ್ಮಗಳು ಪೂಜಾ ಪವಾರ, ಕೃಷ್ಣ ಸಿದ್ಲಿಂಗ, ಬಾಬು ಬಾಕ್ಲೆ ಕೂಡ ಇದರಲ್ಲಿ ಇದ್ರು. ಆಮೇಲೆ ಇವರು ಪರಶುರಾಮ್ ಸಾ ಹಬೀಬ, ಆಮೇಲೆ ಇನ್ನೊಬ್ಬರು ಶೀನು ಹಬೀಬ್ ಅಂತ ಅವರು ಕೂಡ ಇದರಲ್ಲಿ ಇದ್ರು. ಇವರು ಮಾಜಿ ಕರಾಟೆ ಕಲಿಸೋರು ನಮ್ಮ SSK ಸ್ಕೂಲ್ದಾಗ ಅವರು ಕೂಡ. ಆಮೇಲೆ ಇದರಲ್ಲಿ ಇನ್ನೊಂದು ಮನವಿದೆ, ಇದು ಏನಪ್ಪ ಅಂದ್ರೆ ನಮ್ಮ ಮಾನ್ಯ ಸನ್ಮಾನ್ಯ ನ್ಯಾಯ ಸಚಿವರಾದಂಥ ನಮ್ಮ HK ಪಾಟೀಲ್ ಸಾಹೇಬರಿಗೆ ಒಂದು ಮನವಿ ಮಾಡಕತ್ತೀನಿ. ಇದನ್ನು ದಯವಿಟ್ಟು ಇದನ್ನು ಪ್ರಸ್ತುತ ಮಾಡಬೇಕು ನಿಮ್ಮ ಇದರಾಗ. ಸಾಹೇಬರಿಗೆ ವಿನಂತಿ ಏನಂದರೆ, ಗದಗ ಶಹರದಲ್ಲಿ ಹಾಡು ಹಗಲೇ ಒಬ್ಬ ವೃದ್ಧ ತಾಯಿಯೊಂದಿಗೆ ಮನೆಯಲ್ಲಿ ಇರುವ ಮಹಿಳೆಯ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿ SSK ಸಮಾಜದ ಅಧ್ಯಕ್ಷರು ಪತಿಸಾ ಬಾಡಿಗೆ ಹಾಗೂ ಅವರ ಸಂಗಡಿಗರು, ಪಂಚ ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರು, ಮಂಡಲದ ಸದಸ್ಯರು, ಆಮೇಲೆ ತರುಣ ಸಂಘದ ಎಲ್ಲ ಸದಸ್ಯರು ಈ ಪ್ರಾಣಾಂತಿಕ ಕೃತ್ಯದಲ್ಲಿ ಪಾಲ್ಗೊಂಡಿದ್ದರಿಂದ ಸಾಮಾನ್ಯ ವ್ಯಕ್ತಿಯ ಸಂರಕ್ಷಣೆ ಗದಗದಲ್ಲಿ ಇಲ್ವಾ ಎಂಬಂತೆ ಆಗಿದೆ. ಈ ಹಲ್ಲೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರ ಬಗ್ಗೆ ಹಾಗೂ CPI ಗದಗ CPI ಪೊಲೀಸ್ ಸ್ಟೇಷನ್ CPI ಅವರು, ಆಮೇಲೆ SP ಸಾಹೇಬರು, DYSP ಅವರು ಸಾಹೇಬರು ಆಲ್ರೆಡಿ ಈ ಕೃತ್ಯ ಎಸಗಿದವರ ಮೇಲೆ ಯಾವುದೇ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಂಡಿಲ್ಲ. ಆರೋಪಿತರನ್ನು ಶಿಕ್ಷೆಗೆ ಒಳಪಡಿಸಿಲ್ಲ. ಕಾನೂನು ಸುವ್ಯವಸ್ಥೆ ಇಲ್ಲೇ ಕಾದಿರಿಸಿಕೊಳ್ಳಬೇಕೆಂದು ಅಂದ್ರೆ ಕಾನೂನಾತ್ಮಕವಾಗಿ ಯಾವುದೂ ರೀತಿ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ಈ ಸುವ್ಯವಸ್ಥೆ ಸರಿಯಾಗಿ ನಡಿಬೇಕಂದ್ರೆ ಕಾನೂನು ನನ್ನ ಮೇಲೆ ಏನು ದೌರ್ಜನ್ಯ ಆಗಿದೆಯಲ್ಲ ಅದರ ಬಗ್ಗೆ HK ಸಾಹೇಬರು ತನಿಖೆಯನ್ನ ಮಾಡ್ರಿ ಅಂತೇಳಿ SP ಅವರಿಗೆ, CPI ಅವರಿಗೆ, DYSP ಅವರಿಗೆ ಹೇಳಬೇಕು. ಮತ್ತು ಅಂತ ನಾನು ಪ್ರಾರ್ಥನೆ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಸಾಹೇಬರಿಗೆ ಒಂದು ಮನವಿ. ನನ್ನ ಹೆಸರು ನೀಲಾ ಕಟವಾಡಿ ಸರ್. ಸರ್ ಇವು FIR ಮೊದಲ ಹೆಸರು ಎಲ್ಲರ ಹೆಸರು? ನಾನು ರತ್ನಾಪತಿ ಅಂತ ಹೇಳಿದ್ವಿ, ಹುಬ್ಬಳ್ಳಿಯಿಂದ. ಶ್ಯಾಮಸುಂದರ್ ಕಟೋಡಿ, ಶ್ಯಾಮಸುಂದರ್ ಬಾಬಾ ಸಾಹೇಬ್ ಕಟೋಡಿ, ಶ್ಯಾಮಸುಂದರ್ ಬಾಬಾ ಸಾಹೇಬ್ ಕಟೋಡಿ. ಕಟೋಟಿ. ಹೌದು. ನಂದಕುಮಾರ್ ಬಾಬಾ ಸಾಹೇಬ್, ಮೋತಿಲಾಲ್ ಲಕ್ಷ್ಮಣ ಸಾ ಚಿತ್ತೂರಿ, ಮೋತಿಲಾಲ್ ಲಕ್ಷ್ಮಣ ಸಾ ಜಿತೂರಿ, ಗದಗ.